ಎಸ್, ಈಗ ನಮ್ಮ ಜೊತೆಗೆ ಮಾಗಡಿ MLA HC ಬಾಲಕೃಷ್ಣ ನೇರ ಸಂಪರ್ಕದಲ್ಲಿ. ಬಾಲಕೃಷ್ಣ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಬೈರಮಂಗಲದಲ್ಲಿ ಚರ್ಚೆ ಆಗಲಿ ಅಂತ. ಯಾಕೆ ಆಗಬಾರದು? ಆದ್ರೆ ಒಳ್ಳೇದಲ್ವಾ ಬಾಲಕೃಷ್ಣ ಅವರೇ? ಸರ್ ಒಬ್ಬರು ಮೆಚುರಿಟಿ ಇರೋ ಒಬ್ಬ ಅಧಿಕಾರಿ ಒಬ್ಬ ಜನಪ್ರತಿನಿಧಿ ಹೇಳ್ತಕ್ಕಂಥ ಮಾತಲ್ಲ ಇದು. ಈಗ ಕುಮಾರಸ್ವಾಮಿ ಅವರು ಅಲ್ಲಿ ಬಹಿರಂಗ ಚರ್ಚೆಗೆ ಕರೆದವ್ರೆ, DK ಶಿವಕುಮಾರ್ ಅವರು ಕೂಡ ಅಲ್ಲಿ ಬಹಿರಂಗ ಚರ್ಚೆಗೆ ಬರ್ತಾರೆ. ಅಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಏನಾಗ್ಬೋದು ಅಂತ ಊಹಿಸ್ಕೋತೀರಾ ನೀವು? ಬಹಿರಂಗ ಚರ್ಚೆ ಅಂತ ಹೇಳ್ತಿಲ್ಲ ಅವರು, ರೈತರ ಜೊತೆಗೆ ಮಾತುಕತೆ ಈಗ ಕೇಳಿ, ನಾನು ಮಾತಾಡ್ತೀನಿ. ಅದನ್ನ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸರ್. ರೈತರ ಜೊತೆಗೆ ಮಾತುಕತೆ ಆಗೋದು ಬೈರಮಂಗಲದಲ್ಲಿ ಯಾಕೆ ಆಗಬೇಕು? ರೈತರ ಜೊತೆಗೆ ಮಾತುಕತೆ ಆದರೆ ಬಿಡ್ದಿನಿ ರಾಮನಗರದಲ್ಲಿ ಮಾಡ್ಬೋದು, ಇಲ್ಲ ನಿಮ್ಮೆಲ್ಲರ ನೀವೇ ಅರೇಂಜ್ ಮಾಡಿ ಸರ್. ಮಾಧ್ಯಮದವರು ಮಾತುಕತೆಗೆ ಬರ್ತೀವಿ. ಒಬ್ಬ ಮೆಚೂರ್ ಪೊಲಿಟಿಷಿಯನ್ ಜೊತೆ ಅವರು ಬಿಹೇವ್ ಮಾಡಬೇಕು. ಕೇಂದ್ರ ಮಂತ್ರಿ ಇದ್ದಾರೆ, ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಅಲ್ಲಿ ಬಂದರೆ ಅವ್ರ ಕಡೆ ಒಂದಷ್ಟು ಜನ ಬರ್ತಾರೆ, ಇವ್ರ ಕಡೆ ಒಂದಷ್ಟು ಜನ ಬರ್ತಾರೆ. ನಾಳೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆದರೆ ಹೂ ವಿಲ್ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ? ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಹುನ್ನಾರ ಇದು. ಅಲ್ಲಿ ಬಂದಾಗ ಗಲಾಟೆ ಆಯ್ತದೆ, ಗಲಾಟೆ ಆದಾಗ ಕಂಟ್ರೋಲ್ ಸಿಗದಾಗ ಯಾರ ಮೇಲೆ ಬರ್ತದೆ ತಪ್ಪು? ಅಲ್ಲ, ರೈತರನ್ನ ಹೊರಗಿಟ್ಟು ಮಾತುಕತೆ ನಡೆಸೋದ್ರಲ್ಲಿ ಅರ್ಥ ಇದೆಯಾ ಬಾಲಕೃಷ್ಣ ಅವರೇ? ನಿಮ್ಮ ತಂಡದ 5 ಜನರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಸರ್. ನಿಮ್ಮ ತಂಡ ಅಂತಂದ್ರೆ ಯಾವ್ದದು? ಕುಮಾರಸ್ವಾಮಿ ಅವರ ತಂಡ ಅಂತಂದ್ರೆ ಸರ್ ಒಂದ್ ನಿಮಿಷ. ನಿಮ್ಮ ತಂಡ ಅಂತ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋರನ್ನ ಕರ್ಕೊಂಬನ್ನಿ. ನೀವೇ ನಾವು ಕೂಡ ನಮ್ಮ ಹತ್ರ ಮಾಹಿತಿ ಇರತಕ್ಕಂಥ ಒಂದು 5 ಜನ ಬರ್ತೀವಿ, ಶಾಸಕರುಗಳು, ಯಾರ್ಯಾರು ಅವತ್ತಿನ ಕಾಲದಲ್ಲಿ ಆ ಕಾಲಘಟ್ಟದಲ್ಲಿ ಯಾರ್ಯಾರು ಇದ್ರು ಅಂತ. ಅದ್ರ ಬಗ್ಗೆ ನಮಗೆ ಸತ್ಯ ಅಸತ್ಯತೆ ಜನಕ್ಕೆ ಗೊತ್ತಾಗಬೇಕು ಅನ್ನೋದು ಉದ್ದೇಶ ಅಷ್ಟೇ DK ಶಿವಕುಮಾರ್ ಅವ್ರದ್ದು. ಬೈರಮಂಗಲಕ್ಕೆ ಕರೆದ್ಬಿಟ್ರೆ ಬೈರಮಂಗಲಕ್ಕೆ ಬರ್ತೀವಿ, ನಾಳೆ ಜನ ಸೇರ್ತಾರೆ, ಆ ಕಡೆಯವರು ಸೇರ್ತಾರೆ, ಈ ಕಡೆಯವರು ಸೇರ್ತಾರೆ, ನಾಳೆ ಹೊಡೆದಾಟ ಆಯ್ತು, ಯಾರು ಜವಾಬ್ದಾರಿ ಆಯ್ತಾರೆ ಸರ್? ವೆದರ್ ಇಟ್ ಇಸ್ ಎ ಮೆಚೂರ್ ಡಿಸಿಷನ್? ಬೈರಮಂಗಲದಲ್ಲಿ ರೈತರ ಮುಂದೆ ಇಟ್ಕೊಂಡು ಮಾಡೋದಕ್ಕೆ ಅಷ್ಟು ಕಷ್ಟ ಇದೆಯಾ ಸರ್ಕಾರಕ್ಕೆ? ಅಲ್ಲೇನು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ? ಸರ್ಕಾರ ಜವಾಬ್ದಾರಿ ತಾನೆ ಲಾ ಅಂಡ್ ಆರ್ಡರ್. ಸರ್ ಕಷ್ಟ ಅಲ್ಲ ಸರ್ ಒಂದ್ ನಿಮಿಷ. ಅದೇ ಹೇಳ್ತಾ ಇರೋದು, ಆ ಜವಾಬ್ದಾರಿ ಇರೋದಕ್ಕೆ ನಾವು ಅಲ್ಲಿ ಬಂದ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇರೋದು. ಈಗ ನಾವು ಬರ್ತೀವಿ ಅಂದಾಗ ನಾವ್ ಯಾರನ್ನು ಕಂಟ್ರೋಲ್ ಮಾಡಕ್ಕಾಗಲ್ಲ. ಎಲ್ಲ ಕಡೆಯಿಂದ ಅವ್ರ ಕಡೆಯಿಂದ ಜನ ಬರ್ತಾರೆ, ನಮ್ಮ ಕಡೆ. ಈಗ ನೆನ್ನೆ ನೋಡಿ ಹೋರಾಟ ಆಯ್ತು, ಇವರು ಮೈಸೂರಿಂದ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದವ್ರೆ, ಮಂಡ್ಯದಿಂದ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದವ್ರೆ, ಹಾಸನದಿಂದ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದವ್ರೆ. ಈಗ ಜನ ಸೇರ್ಬಿಟ್ಟು ಅವ್ರ ಹತ್ರ ಮಾತಾಡ್ತಿದ್ದೀನಿ. ಒಂದ್ ನಿಮಿಷ ಅವ್ರು ಮಾತಾಡ್ತಿದ್ದಾರೆ. ಉಮೇಶ್ ಅವರೇ, ನಾನು ಬಾಲಕೃಷ್ಣ ಅವರನ್ನ 1 to 1 ಮಾತಾಡ್ತಾ ಇದ್ದೀನಿ. ಪ್ಲೀಸ್ ನಾನು ಬಾಲಕೃಷ್ಣ ಅವರನ್ನ 1 to 1 ಒಂದ್ ನಿಮಿಷ ಬಾಲಕೃಷ್ಣ ಅವರನ್ನ ನಾನು 1 to 1 ಮಾತಾಡಿಸ್ತಾ ಇದ್ದೀನಿ. ಪ್ಲೀಸ್ ಒಂದ್ ನಿಮಿಷ ಶೇಖರ್ ಅವರೇ, ಒಂದ್ ನಿಮಿಷ ಶೇಖರ್ ಅವರೇ, ಒಂದ್ ನಿಮಿಷ. ನಾನು ಬಾಲಕೃಷ್ಣ ಅವರನ್ನ ಮಾತಾಡಿಸ್ತಾ ಇದ್ದೀನಿ. ಶೇಖರ್ ಅವರೇ ಒಂದ್ ನಿಮಿಷ ಸುಮ್ಮನಿರ್ರಿ. ಬಾಲಕೃಷ್ಣ ಅವರೇ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಇಷ್ಟೊಂದು ಹಠ ಈ ಸರ್ಕಾರಕ್ಕೆ? ಬಿಡದಿ ಟೌನ್ಶಿಪ್ ನ ವಿಚಾರದಲ್ಲಿ ಇಷ್ಟು ಹಠ ಯಾಕೆ ಸರ್ಕಾರ ತೋರಿಸ್ತಾ ಇದೆ? ಸರ್ ಈಗ ಇದು ಅವ್ರು ಯಾರೋ ಪಾಪ ಮಾತಾಡ್ತಿದ್ರು, ಹೇಳಿದ್ರು ನಿಮ್ಮ ರಾಜಕೀಯ ನೀವು ಮಾಡ್ಕೊಳ್ಳಿ ಅಂತ. ಖಂಡಿತ ಅದಕ್ಕೆ ನಾನು ಸ್ವಾಗತ ಬಯಸ್ತೀನಿ. ಇದು ಹಿಂದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಇದಾಯಿತು ಸರ್. ಇದು 2006ರಲ್ಲಿ ಸರ್. ನಿಮಗೆ ಮಾಹಿತಿ ಬೇಕು, ಚರ್ಚೆ ಬೇಕು ಅಂದರೆ ನಾನು ಚರ್ಚೆ ಬರೋಕ್ಕೆ ರೆಡಿ ಇದ್ದೀನಿ ಸರ್. ನಿಮ್ಮ ಮೀಡಿಯಾಗೆ ಬೇಕಾದ್ರೆ ಯಾರು ಕರೀರಿ, ನಾನು ಬೇಕಾದ್ರೆ ಬಂದು ಚರ್ಚೆ ಮಾಡ್ತೀನಿ. ರೋಡಲ್ಲಿ ಆದಲ್ಲಿ ನಿಂತ್ಕೊಂಡು, ಅಲ್ಲಿ ಬೈರಮಂಗಲದಲ್ಲಿ ನಿಂತ್ಕೊಂಡು ಅವ್ರ ಕಡೆ ಇವ್ರ ಕಡೆ ಜನ ಸೇರ್ಕೊಂಡು ದೊಡ್ಡ ಗಲಾಟೆ ಆದರೆ ನಾಳೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶನೇ ಕುಮಾರಸ್ವಾಮಿ ಅವ್ರಿಗೆ ಇರ್ತಕ್ಕಂಥ. ಬಾಲಕೃಷ್ಣ ಅವರು ಗಲಾಟೆಗಳಿಂದ ಸರ್ಕಾರ ನೋಡಿ, ಸರ್ಕಾರ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಯ್ತು ಅಂತ. ಒಂದ್ ನಿಮಿಷ ನನಗೆ ಅವಕಾಶ ಕೊಡಿ ದಯಮಾಡಿ. ಈಗ ಕೇಳಿ ಒಂದ್ ನಿಮಿಷ ಸರ್. ನಾನು ಹೇಳ್ಬಿಡ್ತೀನಿ, ನೀವು ಹೇಳಿದ್ದೀರಾ ಯಾಕೆ ಹಠ ಯಾಕೆ ಅಂತ ಮಾತನ್ನು ನೀವು ಹೇಳಿದ್ದೀರಾ. ಈಗ ನಾವು ಹಠ ಮಾಡಿಲ್ಲ ಇದಕ್ಕೆ. ಒಂದ್ ನಿಮಿಷ ಸರ್. 2006ರಲ್ಲಿ ಕುಮಾರಸ್ವಾಮಿ ಅವರೇ ಇದನ್ನ ನೋಟಿಫೈ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವ್ರ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿರ್ತಕ್ಕಂಥದ್ದು ನಿಮ್ಗೆ ಮಾಹಿತಿ ಕೊಡ್ತೀನಿ. ಅದಾದ್ಮೇಲೆ ಅನೇಕ ಬದಲಾವಣೆಗಳಾದಾಗ ಯಡಿಯೂರಪ್ಪನವ್ರು ಬಂದ್ರು, ಅವರು ಏನು ಮಾಡಲಿಲ್ಲ. ಪುನಃ ಕುಮಾರಸ್ವಾಮಿ ಅವರು 2018ರಲ್ಲಿ ಮುಖ್ಯಮಂತ್ರಿ ಆದಾಗ ಇದೇ ಜನ ಯಾರು ಇಲ್ಲಿ ಹೋರಾಟ ಮಾಡ್ತಾವ್ರಲ್ಲ, ಇದೇ ಜನ ಅದೇ ಯಾರು ಎಲ್ಲಿ ಯಾವ ಜಾಗದಲ್ಲಿ ಹೋರಾಟ ಮಾಡ್ತಾವ್ರೆ ಆ ಜಾಗದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಅಡ್ಡ ಹಾಕಿ ಮುಖ್ಯಮಂತ್ರಿಗಳನ್ನ, ಸ್ವಾಮಿ ಇದನ್ನ ಬಿಟ್ಬಿಡಿ ಅಂತ ಕೇಳಿದ್ರು. ಅವತ್ತು ಕುಮಾರಸ್ವಾಮಿ ಅವ್ರಿಗೆ ಅಷ್ಟೊಂದು ಹೃದಯ ಶ್ರೀಮಂತಿಕೆ, ಹೃದಯ ವೈಶಾಲ್ಯತೆ ಇದ್ರೆ ಬಿಡ್ಬೋದಾಗಿತ್ತಲ್ಲ ಅವತ್ತು. ಇದು ನನ್ನ ಕನಸಿನ ಕೂಸು, ನಾನು ಮಾಡ್ತೀನಿ ನಡೀರಿ, ನಿಮಗೆ ಬೆಲೆ ಕೊಡ್ತೀನಿ, 40% ನಿಮಗೆ ಡೆವಲಪ್ಡ್ ಏರಿಯಾ ಕೊಡ್ತೀನಿ ಅಂತೇಳಿ ಅವತ್ತು ಹೇಳ್ಬಿಟ್ಟು ಹೋದವರು ಇವತ್ತು ಅವರೇ ಮಾಡಿರ್ತಕ್ಕಂಥ ಆ ಒಂದು ತೀರ್ಮಾನಕ್ಕೆ ಇವತ್ತು ಅವರೇ ಹೋರಾಟ ಮಾಡ್ತಾರೆ ಅಂದ್ರೆ ಆಸ್ಪಾಸ್ಯದ ಅಲ್ಲ ಸರ್ ಇದು? ಈಗ ಹಾಸ್ಯಾಸ್ಪದ ಅಲ್ವಾ ಇದು? ಈಗ ಬಾಲಕೃಷ್ಣ ಒಂದ್ ನಿಮಿಷ ಹೇಳ್ತೀನಿ, ನಾನು ಹೇಳಕ್ ಅವಕಾಶ ಕೊಡಿ. ಮುಖ್ಯಮಂತ್ರಿಗಳು ಮಾತನಾಡಿದ್ರು, ನಾನು ಆನಂತರ ಅದನ್ನ ರೈತರ ವಿರೋಧ ಇದೆ ಅನ್ನೋ ಕಾರಣಕ್ಕಾಗಿ ನಾನು ಬಿಟ್ಟಿದ್ದೀನಿ.
ನಾನು ಅದನ್ನ ಡ್ರಾಪ್ ಮಾಡಿದೀನಿ ಆ ಪ್ರಾಜೆಕ್ಟ್. ಒಂದು ನಿಮಿಷ ವಿಡ್ರಾ ಮಾಡಿದೀನಿ ನಾನು ಆ ಪ್ರಾಜೆಕ್ಟ್ ಅಂತ ಹೇಳಿದ್ರು ಸರ್. ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದ್ದು ಮಾರ್ಚ್ 2025ರಲ್ಲಿ ಡಿ ಕೆ ಶಿವಕುಮಾರ್ ಬಂದ ನಂತರ. ಸರ್ ಒಂದ್ ನಿಮಿಷ ಸುಮ್ನೆ ಸರ್ ಒಂದ್ ನಿಮಿಷ 2018ರಲ್ಲಿ ನೀವು ವಿತ್ಡ್ರಾ ಮಾಡ್ಕೊಂಡಿದ್ರೆ ಆರ್ಡರ್ ಕೊಡಿ. ಲೆಟ್ ಮಿ, ನಾನು ಒಪ್ಕೋತೀನಿ ಅಂತ, ತಲೆ ಬಾಗ್ತೀವಿ ನಾವು. 2018ರಲ್ಲಿ ನನ್ನ ಕನ್ಸರ್ನ್ ಕೂಸು ನಾನು ಮಾಡ್ತೀನಿ, ಡೆವಲಪ್ಡ್ ಏರಿಯಾ 40% ಕೊಡ್ತೀನಿ ಅಂತ ಹೇಳಿದ ಮನುಷ್ಯ ಇವತ್ತು ನಾನು ಹೋರಾಟ ಮಾಡ್ತೀನಿ ಅಂತಂದ್ರೆ ಹಾಸ್ಯಾಸ್ಪದ ಅಲ್ವಾ ಸರ್? ನಗೆಪಟ್ಟಲ್ವಾ ಸರ್ ಇದು? ಒಂದು ಹೇಳ್ಬಿಡ್ತೀನಿ ಮುಂದುವರೆದು ಹಂಗೇನೆ, ಇದು ಕಟ್ ಮಾಡೋದು ಬೇಡ. ಈಗ 2023ಕ್ಕೆ ಮತ್ತೆ ನಮ್ಮ ಸರ್ಕಾರ ಬಂತು ಸರ್. ನಮ್ಮ ರೈತರುಗಳು ಅನೇಕ ಜನ ನಾವು ರೆಡ್ ಝೋನಲ್ಲಿ ಇದ್ದೀವಿ, ನಾವು ನಮ್ಗೇನಾದ್ರು ತೊಂದರೆ ಆದರೆ ನಾವು ಮಾರ್ಕೋಬೇಕು ಅಂತಂದ್ರೆ ಹೊರಗಡೆಯಿಂದ ಬರ್ತಕ್ಕಂಥವ್ರು ಯಾರು ಕೂಡ ನಮ್ಗೆ ಒಳ್ಳೆ ಬೆಲೆ ಕೊಡೋದಿಲ್ಲ. 50 ಲಕ್ಷ 60 ಲಕ್ಷಕ್ಕೆ ಕೇಳ್ತಾರೆ ಎಕರೆನ. 50-60 ಲಕ್ಷಕ್ಕೆ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥ ಮಾಹಿತಿನ 500ರಿಂದ 1000 ಎಕರೆ ಟ್ರಾನ್ಸಾಕ್ಷನ್ ಆಗಿರೋ ಮಾಹಿತಿ ನಿಮಗೆ ಕೊಡ್ತೀವಿ ನಾವು ಬೇಕಾದ್ರೆ. ಕೇಳ್ತಾರೆ, ನೀವು ದಯಮಾಡಿ ಇಲ್ಲ ಟೌನ್ಶಿಪ್ ಮಾಡಿ, ಇಲ್ಲ ಇದನ್ನ ಬಿಟ್ಬಿಡಿ ಅಂತ ಹೇಳಿ ನಮ್ಮ ಹತ್ರ ರೈತರು ಬಂದರು. ಆವಾಗ ನಾವು ಹೇಳ್ದೆ, ನೋಡ್ರಪ್ಪ ನೀವೆಲ್ಲ ಒಪ್ಪಿಗೆ ಕೊಡೋದಾದ್ರೆ ನಾವು ಟೌನ್ಶಿಪ್ ಮಾಡ್ತೀವಿ ಅಂತ. ಇದರಲ್ಲಿ ಒಪ್ಪಿಗೆ ಕೊಡೋರು ಅವರೇ, ಒಪ್ಪಿಗೆ ಕೊಡದೇ ಇರೋರು ಅವರೇ. ನಾನು ಎಲ್ಲರೂ ಹೇಳ್ತಾ ಇಲ್ಲ ಸಾರಾಸಟ್ಟಾಗಿ, ಎಲ್ಲ ರೈತರು ಬಂದು ನಮ್ಮ ಹತ್ರ ಬಂದು ಕೇಳ್ಬಿಟ್ರು ಅಂತ ಕೇಳ್ತಾ ಇಲ್ಲ. ಕೆಲವು ರೈತರುಗಳು ಬಂದು ನಮ್ಮ ಹತ್ರ ಎಲ್ಲ ಚರ್ಚೆ ಮಾಡಿದಾಗ ಆಯ್ತಪ್ಪ ಒಂದು ಟೌನ್ಶಿಪ್ ಮಾಡಬೇಕು, ಬೆಂಗಳೂರಿನಲ್ಲಿ ಈ ತರ ಸಮಸ್ಯೆ ಆಗಿದೆ, ಒತ್ತಡ ಕಡಿಮೆ ಆಗ್ತಾ ಇದೆ, ಒತ್ತಡ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಲ್ಲಿ, ಮಾಡಬೇಕು ಅಂತೇಳಿ ನಾವು ಮಾಡಬೇಕು ಅಂತ ಹೊರಟು ಸರ್. ಮಾಡಬೇಕು ಅಂತ ಹೊರಟಾಗ ಇದನ್ನ ತೋರಿಸ್ತೀರಾ ನೀವು ಮೀಡಿಯಾದವರು, ಇಷ್ಟೊಂದು ಯಾಕೆ ತೆಂಗಿನ ಮರಗಳಿದಾವೆ, ಇಷ್ಟೊಂದು ಯಾಕೆ ನೀವು ಗ್ರೀನರಿ ಏರಿಯಾ ಇದೆ ಅಂತ ತೋರಿಸ್ತಿರಲ್ಲ ಸರ್. ನೀವು ಹಂಗೆ ಪಕ್ಕಕ್ಕೆ ಬನ್ನಿ ಸರ್, ಮಂಚಾಕ್ನಹಳ್ಳಿ ಪಂಚಾಯತಿ ಇದು ಏನೋ ಬನ್ನಿಕೊಪ್ಪೆ ಪಂಚಾಯತಿ, ಅಲ್ಲಿ ಪಕ್ಕಕ್ಕೆ ಬನ್ನಿ ಸರ್. ಆ ಕಡೆ ಎಲ್ಲ ಲೇಔಟ್ಗಳಾಗಿದ್ದಾವೆ. ಕಾರಣ ಏನಂತಂದ್ರೆ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡಿದ್ದಕ್ಕೋಸ್ಕರ ಇಲ್ಲಿ ಗ್ರೀನರಿ ಉಳಿದಿರೋದು. ಅದು ಎಲ್ಲಿ ಇವ್ರು ರೆಡ್ ಝೋನ್ ಮಾಡದೆ ಹೋಗಿದ್ರೆ ಇಲ್ಲೂ ಕೂಡ ಲೇಔಟ್ಗೆ ಇಷ್ಟೊತ್ತು ಮುಗ್ದೋಗ್ತಿದ್ದೋ, ಯಾರೋ ಹೊರಗಡೆಯವ್ರು ಬಂದು ಲೇಔಟ್ ಮಾಡಿ ಮುಗಿಸ್ತಿದ್ರು ಇದನ್ನ. ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡೋದ್ರಿಂದ ಗ್ರೀನರಿ ಐತೆ. ಅಲ್ಲಿ ಕೆಲವ್ರಿಗೆ ಅದು ಬೇಕು, ಕೆಲವ್ರಿಗೆ ಬೇಡ. ಅಲ್ಲ ಒಂದ್ ನಿಮಿಷ ಬಾಲಕೃಷ್ಣ ಅವರು, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಪರಾನು ಇದೆ. ದೇವನಹಳ್ಳಿಯಲ್ಲಿ ಡಿಫೆನ್ಸ್ ಪಾರ್ಕ್ ಮಾಡೋದಕ್ಕೆ ಸರ್ಕಾರ ಮುಂದಾದಾಗ ಅಲ್ಲಿ ಕೂಡ ರೈತರು ವಿರೋಧ ಮಾಡಿದ್ರು. ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟರು, ನಿರ್ಧಾರವನ್ನು ವಾಪಸ್ ಪಡ್ಕೊಂಡ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ದು ನನಗೆ ಇವತ್ತಿಗೂ ಕೂಡ ನೆನಪಿದೆ, ಈ ಕ್ಷಣಕ್ಕೂ ನೆನಪಿದೆ. ರೈತರ ಒಪ್ಪಿಗೆ ಇಲ್ಲದೆ ನಾವು ಎಲ್ಲೂ ಕೂಡ ಭೂಸ್ವಾಧೀನ ಮಾಡ್ಕೊಳ್ಳೋದಿಲ್ಲ. ಸೊ ಇದು ಬಿಡದಿಗೂ ಅಪ್ಲೈ ಆಗಬೇಕಲ್ವಾ ಸರ್? ಕರೆಕ್ಟ್ ಬಂದ್ರಿ ಪಾಯಿಂಟ್, ಕರೆಕ್ಟ್ ಸರ್, ಕರೆಕ್ಟ್ ಪಾಯಿಂಟ್ ಇದು. ಆಯ್ತು, ನಾವು ಕೂಡ ಕೇಳಿದೀವಿ ರೈತರನ್ನ, ಒಪ್ಪಿಗೆ ಕೊಟ್ರೆ ನಾವು ಅಕ್ವೈರ್ ಮಾಡ್ಕೊಂತೀವಿ ಸರ್. ನಾವೀಗ ನೋಟಿಫಿಕೇಶನ್ ಎಲ್ಲರೂ ಈಗ ಮೆಜಾರಿಟಿಯಲ್ಲಿ ಬಂದು ನಮ್ಗೆ ಒಪ್ಪಿಗೆ ಇದೆ ತಗೊಳ್ಳಿ, ಇಲ್ಲಿ ನಾವು ಜೀವನ ಮಾಡ್ಲಿಕ್ಕೆ ಆಗಲ್ಲ, ಇದು ಬೈರ್ಮಂಗ್ಲ ಗಲೀಜ್ ನೀರು, ನಾವು ಕೂಡ ಒಂದು ಉತ್ತಮವಾದಂಥ ರೀತಿಯಲ್ಲಿ ನಮ್ಮ ಜೀವನ ರೂಪಿಸ್ಕೋಬೇಕು ಅಂತ ಹೇಳಿರೋದಕ್ಕೆ ನಾವು ಮಾಡ್ತಾ ಇದೀವಿ ಸರ್. ಅದ್ರಲ್ಲಿ ವಿರೋಧ ಮಾಡೋರು ಅವರೇ. ಎಲ್ಲರೂ 100% ಎಲ್ಲೂ ಒಪ್ಪಿಗೆ ಕೊಡಲ್ಲ ಸರ್. ಯಾರು ಯಾವ ಭೂಮಿನೂ ಯಾರು 100% ಒಪ್ಪಿಗೆ ಕೊಡಲ್ಲ. ಅದ್ರ ಪರ ವಿರೋಧ ಇದ್ದೇ ಇರ್ತದೆ. ಆದ್ರೆ ಮೆಜಾರಿಟಿ ಒಪಿನಿಯನ್ ತಗೋಬೇಕಲ್ಲ ನಾವು. ಒಂದು. ಎರಡನೇದು, ನಾನೇನಿದ್ ಕೇಳ್ತೀನಿ ಅಂದ್ರೆ, ನಾನು ಹೊರಗಡೆಯಿಂದ ಕರ್ಕೊಂಡ್ಬಂದವ್ರೆ, ಕುಮಾರಸ್ವಾಮಿ ಅವರೇ ಇದಕ್ಕೆ ಇಳಿದವ್ರೆ, ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ಮಾಡವ್ರೆ ಅಂತ. ಸರ್, ಈಗ ಸರ್ಜಾಪುರದಲ್ಲಿ 2,500 ಎಕರೆ ನಡೀತಾ ಇದೆ ಭೂಸ್ವಾಧೀನ ಪ್ರಕ್ರಿಯೆ ಬಹಳ ದಿವಸಗಳಿಂದ. ಆ ರೈತರು ಗಲಾಟೆ ಮಾಡ್ತಾವ್ರೆ, ಯಾಕೆ ಹೋಗ್ಲಿಲ್ಲ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅಲ್ಲಿಗೆ? ಚಿಕ್ಕಬಳ್ಳಾಪುರದಲ್ಲಿ ಶಿಡ್ಲಘಟ್ಟದಲ್ಲಿ ಜಂಗಮನಕೋಟೆ ಹೋಬಳಿನಲ್ಲಿ 2,800 ಎಕರೆ ರೈತರದು ಮತ್ತೆ ಇದು ನಡೀತಾ ಇದೆಯಲ್ಲ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರ ಜನ ಓಟ್ ಹಾಕಿಲ್ವಾ? ಅವ್ರು MP ಮಾಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಬಿಟ್ಬಿಡಿ ಸರ್. ದೊಡ್ಡಬಳ್ಳಾಪುರದಲ್ಲಿ ಜನರ ಬಗ್ಗೆ ಮಾತಾಡಿ, ಮಾತಾಡಕ್ಕೆ ಅವಕಾಶ ಕೊಡ್ಬೇಕು. ರೈತರ ಬಗ್ಗೆ ಮಾತಾಡಿ. ನಾನು ಹೇಳ್ತಾ ನಿಮಿಷ ಇರ್ರಿ, ದಯಮಾಡಿ ಕೇಳಮ್ಮ, ನಾವು ಅದನ್ನ ಕೇಳ್ತೀವಿ, ಅದನ್ನ ಮಾತಾಡೋಣ. ಈಗ ಹೇಳ್ತಾ ಇರೋದು ಕುಮಾರಸ್ವಾಮಿ ಅವರು ಯಾತಕ್ಕೋಸ್ಕರ ಇಲ್ಲಿ ರಾಜಕೀಯಕರಣಗೊಳಿಸ್ತಾ ಇದ್ದಾರೆ. ದಯಮಾಡಿ ಇರವ, ಒಂದು ನಿಮಿಷ ಇರವ, ನೀನು ಹೇಳಿದ್ ನಾನು ಕೇಳಿಸ್ಕೊಂಡಿದ್ದೀನಿ, ಇರವ, ನಾನು ಮಾತಾಡ್ತೀನಿ. ಈಗ ಕುಮಾರಸ್ವಾಮಿ ಅವ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಬಿಡದಿನಲ್ಲಿ ಯಾಕೆ ತರಲೆ ಮಾಡಬೇಕು ಅನ್ನೋ ಉದ್ದೇಶ ತಲೆಗೆ ಬತ್ತು ಅಂತ ನಮಗೆ ಗೊತ್ತಿಲ್ಲ. ಇಲ್ಲೆಲ್ಲ ಐತಲ್ಲ, ಅಲ್ಲೆಲ್ಲ ಮಾಡ್ಲಿ. ಈಗ ಹಾಸನದಲ್ಲಿ 1,600 ಎಕರೆ ಅವ್ರ ತಂದೆ ಮತ್ತೆ ಅವರ ರೇವಣ್ಣ ಸೇರಿ ಎಲ್ಲಿ ವಿರೋಧ ಇಲ್ಲವೋ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಗೋದು ಸಹಜ. ಬಟ್ ಇಲ್ಲಿ ವಿರೋಧ ಇದೆ ಅಂತ, ಇಲ್ಲಿ ವಿರೋಧ ಇದೆ ಅಂತ. ಸರ್ ಉಮೇಶ್ ಅವರು ಒಂದು ನಿಮಿಷ ಸರ್. ಎಲ್ಲ ಕಡೆ ಸರ್ ನಾನು ಮಾತಾಡ್ತೀನಿ ಸರ್. ಉಮೇಶ್ ಅವ್ರು ಮುಗಿಸ್ಲಿ. ರೈತರ ವಿರೋಧವನ್ನು ಯಾಕೆ ಪರಿಗಣಿಸ್ತಿಲ್ಲ ಅಂತ ಪ್ರಶ್ನೆ ಬಾಲಕೃಷ್ಣ ಅವರೇ. ಸರ್, ಎಲ್ಲೂ ಕೂಡ ಒಂದ್ ನಿಮಿಷ ಹೇಳ್ತೀನಿ, ಎಲ್ಲೂ ಕೂಡ ರೈತರುಗಳು 100% ಬಿಟ್ಕೊಡೋದಕ್ಕೆ ಒಪ್ಪೋದಿಲ್ಲ ಸರ್. ನೀವೆಲ್ಲರೂ ಹೋಗಿ ನೋಡಿ, ನೀವೆಲ್ಲ ಕಡೆ ರಿಯಾಲಿಟಿ ಚೆಕ್ ಮಾಡಿ. ಆದ್ರೆ ಅನಿವಾರ್ಯ ಕೆಲವು ಸಂದರ್ಭದಲ್ಲಿ ಅಕ್ವೈರ್ ಮಾಡ್ಬೇಕಾ. ಇವತ್ತೇ ಮಾಡ್ತಾ ಇಲ್ಲ ನಾವು. ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಮಾಡ್ತಾ ಇಲ್ಲ, ಹಿಂದಿಂದ ನಡ್ಕೊಂಡ್ ಬಂದೈತೆ ಸರ್ ಪದ್ಧತಿ ಇದು.
ಈಗ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕ ಈಗ ನಾವು ಹೋಗಿ ಎಲ್ಲಾದ್ರೂ ಹೋಗಿ ಮಂಡ್ಯದ ಹತ್ರನೋ ಅಥವಾ ನಾವು ಕನಕಪುರದ ಬಾರ್ಡ್ರಲ್ಲೋ ಎಲ್ಲ ಸಾತ್ತೂರ್ ಹತ್ರನೋ ಮಾಡಿದ್ರೆ ನೀವು ರೈತರು ವಿರೋಧ ಮಾಡಿದ್ರೆ ಅದಕ್ಕೆ ಒಪ್ಪಿಗೆ. ಬೆಂಗಳೂರು ಪಕ್ಕದಲ್ಲಿದೆ ಸರ್ ಇದು. ಬೆಂಗಳೂರಿಗೆ ಮತ್ತೆ ಬೆಂಗಳೂರು ಒತ್ತಡ ಕಡಿಮೆ ಮಾಡಬೇಕು ಅಂತ ಅಶೋಕ್ ಅವ್ರು ಭಾಷಣ ಮಾಡ್ತಾರೆ. ಹೆಂಗ್ ಒತ್ತಡ ಕಡಿಮೆ ಮಾಡಬೇಕು ಅಂತ ಹೇಳ್ಬೇಕಲ್ಲ ಸರ್. ಹಾಗಂತ ರೈತರ ಜಮೀನೆಲ್ಲ ಕಸಿದುಕೊಂಡು ಸಂಪೂರ್ಣ ಕಾಂಕ್ರೀಟ್ ಕಾಡು ಮಾಡಿಬಿಡೋದಾ ಬಾಲಕೃಷ್ಣ ಅವರೇ? ಅದು ಪರಿಹಾರ ಅಂತ ಅನ್ಸುತ್ತಾ ನಿಮಗೆ? ನಿಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಮಾಡಿದ್ದು, ರೈತರ ಧ್ವನಿಯಾಗಿ ಪ್ರತಿಭಟನೆ ಮಾಡಿದ್ದು ನೆನಪಿದೆ ನಮಗೆ. ಬಾಲಕೃಷ್ಣ ಸರ್, ಈಗ ಕೇಂದ್ರ ಸರ್ಕಾರದಲ್ಲಿ ಒಂದು ಆರ್ಡಿನೆನ್ಸ್ ತಂದ್ಬಿಡ ಕೇಳಿ ಸರ್, ಯಾವುದೇ ರೈತರ ಭೂಮಿನ ಅಕ್ವೈರ್ ಮಾಡ್ಕೋಬಾರ್ದು ಅಂತ. ಎಲ್ಲ ಸ್ಟಾಪ್ ಆಯ್ತದೆ ಸರ್, ಎಲ್ಲ ಸ್ಟಾಪ್ ಮಾಡ್ಬಿಡೋಣ ಸರ್. ಅವ್ರದೇ ಸರ್ಕಾರ ಆಯ್ತಲ್ಲ ಸರ್, ಕುಮಾರಸ್ವಾಮಿನೇ ಕೇಂದ್ರ ಮಂತ್ರಿ ಅಲ್ವಾ ಸರ್? ಯಾವ್ದು ರೈತರ ಭೂಮಿನ ಯಾವ್ದು ಕೂಡ ಅಕ್ವೈರ್ ಮಾಡ್ಕೋಬೇಡಿ ಅಂತ ಒಂದು ಆರ್ಡಿನೆನ್ಸ್ ಪಾಸ್ ಮಾಡಕ್ಕೆ ಹೇಳಿ ಸರ್. ಹಂಗಾರೆ ಅವ್ರ ಪ್ರಧಾನಮಂತ್ರಿಗೆ ಹೇಳಿ, ಅವ್ರ ಇದರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಪ್ರೂವ್ ಮಾಡಕ್ಕೆ ಹೇಳಿ ಸರ್. ಯಾರು ಅವಾಗ ಬರಕ್ಕೆ ಆಗದೇ ಇಲ್ವಲ್ಲ, ಇದು ಅಡ್ಡ ಬರ್ತದಲ್ಲ ಅವಾಗ ಕಾನೂನು ಸರ್. ಡೆವಲಪ್ಮೆಂಟ್ ವಿಚಾರ ಬಂದಾಗ ಪರ ವಿರೋಧ ಇವೆಲ್ಲ ಇದ್ದಿದೆ ಸರ್. ನಾವು ಕೂಡ ರೈತರನ್ನ ಈಗ ಡಿ ಕೆ ಶಿವಕುಮಾರ್ ಈ ನಗರವನ್ನು ಬೆಳೆಸುವಂತ ಸ್ವಾರ್ಥಕ್ಕೆ ರೈತರೇ ಬಲಿಯಾಗಬೇಕಾ ಸರ್? ಪದೇ ಪದೇ ನಗರವನ್ನು ಬೆಳೆಸ್ತೀರಿ, ನಗರ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಪಂಚಾಯತ್ ಗ್ರಾಮೀಣ ಪ್ರದೇಶದ ರೈತರನ್ನು ಬಲಿ ಕೊಡ್ತಾ ಹೋಗ್ಬೇಕಾ ನಾವು ಅಂತ ತಾವೊಬ್ರು ಲಾ ಮೇಕರ್ ಆಗಿ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಈಗ ಬಿಡದಿ ಹೋಬಳಿನಲ್ಲಿ ನಮ್ಮ ಇರ್ತಕ್ಕಂಥ ಎಲ್ಲ ಮಂಚನಾಯಕನಹಳ್ಳಿ ಪಂಚಾಯತಿ, ಬನ್ನಿಕುಪ್ಪೆ ಪಂಚಾಯತಿ, ಗೋಪಳ್ಳಿ ಪಂಚಾಯತಿ ನೋಡ್ಕೊ ಬನ್ನಿ ಸರ್. ಈಗಾಗಲೇ ಆಲ್ಮೋಸ್ಟ್ ಸುತ್ತ ಎಲ್ಲ ಲೇಔಟ್ಸ್ಗಳು ಡೆವಲಪ್ ಆಗ್ಬಿಟ್ಟಿದೆ ಸರ್. ಎಲ್ಲೂ ಕೂಡ ಯಾರು ರೈತರು ಕೂಡ ಯಾರು ವ್ಯವಸಾಯ ಮಾಡ್ತಾರೆ ಸರ್. ನಮ್ಮ ಸರ್ವೆ ನಂಬರ್ ರೆಡ್ ಝೋನ್ ಇರೋದಕ್ಕೋಸ್ಕರ ಉಳಿದಿದೆ. ಭೂಸ್ವಾಧೀನ ಪಕ್ಕದಲ್ಲಿದೆ, ಕೊಡೆಯಲತ್ತವು ಲೇಔಟ್ ಆಗಿದೆ, ಫ್ಯಾಕ್ಟರಿಗಳಾಗಿದೆ. 1 ಕಿಲೋಮೀಟರ್ ಅಲ್ಲ, 100-200 ಮೀಟರ್ ಅಂತ. ಒಂದು ನಿಮಿಷ, ಎಲ್ಲ ಕಡೆ ಲೇಔಟ್ ಆಯ್ತಾವೆ ಸರ್. ಸರ್, ಈಗ ನಾನು ಹೇಳಿಲ್ವಾ, ಇದು ಕುಮಾರಸ್ವಾಮಿರವರ ಆ ಒಂದು ಅವತ್ತಿನ ತೀರ್ಮಾನ ಆಯ್ತಲ್ಲ ಸರ್, ಆ ತೀರ್ಮಾನದಿಂದ ಇದು ಉಳಿದೈತೆ ಸರ್. ಇಲ್ದೇ ಇದು ಕಂಪ್ಲೀಟ್ ಆಗಿ ಹೊರಗಡೆ ಅವ್ರು ಬಂದು ರಿಯಲ್ ಎಸ್ಟೇಟ್ ಮಾಡಿ ಲೇಔಟ್ ಮಾಡಿ ಹಂಚ್ಬಿಟ್ಟು ಹೋಗ್ತಿದ್ರು ಸರ್. ಇದನ್ನು ಬಾಲಕೃಷ್ಣ ಅವರೇ, ಕುಮಾರಸ್ವಾಮಿ ಅವರು ರೈಸ್ ಮಾಡಿದ್ರು ಇದನ್ನ. ನೀವು ರೈತರಿಗೆ ಆಮಿಷ ಒಡ್ಡಿ ಅವರ ಭೂಮಿಯನ್ನು ಪಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಸ್ವತಃ ಶಾಸಕರೇ ಮುಂದೆ ನಿಂತು ಚೆಕ್ ಕೊಟ್ಟಿರುವಂತ ಉದಾಹರಣೆನೇ ಇಲ್ಲ. ಅಧಿಕಾರಿಗಳು ಕೊಡಬೇಕಿತ್ತು. ಬಾಲಕೃಷ್ಣ ಅವರು ಹೆಂಗ್ರಿ ಚೆಕ್ ಕೊಡೋದಕ್ಕೆ ಸಾಧ್ಯ? ಸರ್, ನಾನು ಆ ಕ್ಷೇತ್ರದ ಶಾಸಕ, ನನಗೂ ಕೂಡ ಜವಾಬ್ದಾರಿ ಇದೆ. ನಾನು ಯಾತಕ್ಕೋಸ್ಕರ ಚೆಕ್ ಕೊಟ್ಟೆ ಅಂತಂದ್ರೆ, ಇವರು ಮೊದಲನೇ ಹಂತದಲ್ಲಿ ಅಪಪ್ರಚಾರ ಮಾಡಿದ್ರು. ಇವ್ರ ಹತ್ರ ದುಡ್ಡಿಲ್ಲ, ದುಡ್ಡಿಲ್ಲದೆ ಇರೋದ್ರಿಂದ ಇವ್ರು ಮಾಡೋಕ್ಕಾಗಲ್ಲ, ಇವ್ರು ಸುಮ್ಮನೆ ಮಾಡಿಬಿಟ್ಟು ಯೋಜನೆ ಅರ್ಧಂಬರ್ಧ ಬಿಟ್ಟು ಹೋಗ್ತಾರೆ ಅಂತ ನಮ್ಮೇಲೆ ಅಪಪ್ರಚಾರ ಮಾಡಿದ್ರು. ಅದಕ್ಕೆ ನಾವು ನಮ್ಮ ಹತ್ರ ದುಡ್ಡಿದೆ ಅಂತ ಉತ್ತರ ಕೊಡೋದಕ್ಕೋಸ್ಕರ ಚೆಕ್ ಕೊಟ್ಟೆ. ಇವರು ಬರೀ 50 ಲಕ್ಷ 60 ಲಕ್ಷಕ್ಕೆ ಇವರು ಇದನ್ನ ನಾವು ಕೊಡ್ತಾರೆ, ಜಾಸ್ತಿ ದುಡ್ಡು ಕೊಡಲ್ಲ ಅಂದ್ರು. ನಾವು ಅದನ್ನ 2 ಕೋಟಿ ಮೇಲೆ, ಅದು ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಇದ್ರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಅವಕಾಶ ಮಾಡಿಕೊಂಡು 2 ಕೋಟಿ ಮೇಲೆ ಪ್ರತಿವರೆಗೂ ಕೂಡ 2 ಕೋಟಿ ಮೇಲ್ಪಟ್ಟು 2.25 ಕೋಟಿ 3 ಕೋಟಿ ಗಂಟ ನಾವು ನಿಗದಿ ಮಾಡ್ದೋ. ಊರ್ನ ಒಕ್ಲೆಬ್ರಿಸ್ಬಿಡ್ತಾರೆ ಅಂತ ಅಂದ್ರು. ನಾವೇನ್ ಮಾಡ್ದೋ, ಇಲ್ಲ ಊರ್ನ ಇಂಟ್ಯಾಕ್ಟ್ ಆಗಿ ಇಡಬೇಕು, ಆ ಊರ್ನ ಅಲ್ಲೇ ಇರಂಗ್ ಮಾಡಬೇಕು, ಸುತ್ತಮುತ್ತ ಅವ್ರಿಗೆ ಏನೇನು ಬೇಕೋ ಫೆಸಿಲಿಟೀಸ್ ಆಮ್ಯುನಿಟೀಸು ಎಲ್ಲ ಡೆವಲಪ್ ಮಾಡ್ಕೊಡ್ಬೇಕು ಅಂತ ಅದು ತೀರ್ಮಾನ ಮಾಡ್ದೋ. ಆಮೇಲೆ ನಿವೇಶನ ರೈತರಿಗೆ ಏನು ಇಲ್ಲದೆ ಇರ್ತಕ್ಕಂಥವ್ರಿಗೆ ತೊಂದರೆ ಕೊಡ್ತಾರೆ ಅಂದ್ರು. ಅವ್ರಿಗೆಲ್ಲ ನಾವು ಸೈಟ್ ಕೊಡ್ತೀವಿ ಅಂತ ಅಂದೋ. ಯಾರ್ಯಾರಲ್ಲಿ ವಾಸ ಮಾಡ್ತಾ ಇದ್ದಾರೆ, ಯಾರಿಗೆ ಜಮೀನಿಲ್ಲ ಅವ್ರಿಗೆಲ್ಲ ಒಂದೊಂದು ಸೈಟ್ ಫ್ರೀ ಸೈಟ್ ಕೊಡ್ತೀವಿ ಅಂದೋ. ಯಾರು 50-53 ಅರ್ಜಿ ಹಾಕೊಂಡವ್ರೆ ಇವ್ರನ್ನೆಲ್ಲರೂ ಕೂಡ ಒಂದು ವಿಚಾರ ಗೊತ್ತಾಯ್ತು. ನಮ್ಮನ್ನು ಕೇಳಬೇಕು, ಚರ್ಚೆಗೆ ಕರೆಯೋದು. ಈಗ ನೀವು ಚರ್ಚೆಗೆ ಕರೆಯೋದು ಸುಮ್ಮನೆ ಒಂದು ಚರ್ಚೆ ಆಗಲಿ ಅಂತ ನೀವು ಆಲ್ರೆಡಿ ಡಿಸೈಡ್ ಆಗಿದ್ದೀರಿ. ಟೌನ್ಶಿಪ್ ಮಾಡೋದೇ ಚರ್ಚೆ, ಸುಮ್ಮನೆ ಕರೀತಾ ಇದ್ದೀರಿ. ಆಲ್ರೆಡಿ ಡಿಸೈಡ್ ಆದ ನಂತರ ಚರ್ಚೆ ಏನು ಬಂತು? ಹಂಗಿದ್ರೆ ಟೌನ್ಶಿಪ್ ಒಪ್ಪಿಗೆ ಕೊಟ್ಟಿರೋ ರೈತರ ಕಥೆ ಏನು ಅಲ್ಲ, ಅವ್ರು ಕೇಳ್ತಾರೆ ಸರ್. ನಾನೊಂದ್ಸರಿ ಒಂದ್ ನಿಮಿಷ ನಾನು ಇದಕ್ಕೆ ಚರ್ಚೆಗೆ ಮಾಡಬೇಕು ಅಂತೇಳಿ ನಾನು ಅವರೆಲ್ಲ ರೈತರುಗಳು ಕೆಲವರೆಲ್ಲ ನನಗೆ ಆ ರೈತ ಸಂಘ ಹೋರಾಟ ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಗೌರವ ಇದೆ ನನಗೆ, ಆ ಹೆಣ್ಮಕ್ಳ ಮೇಲೆ ಮತ್ತೆ ಅವರು ಅಲ್ಲಿರ್ತಕ್ಕಂಥ ರೈತ ಸಂಘದವ್ರ ಮೇಲೆ. ಅವ್ರು ನನಗೊಂದ್ಸರಿ ಹೇಳಿದ್ರು, ಸರ್ ನೀವು ಚರ್ಚೆಗೆ ಫಿಕ್ಸ್, ನೀವು ಕರೀರಿ ನಮ್ಮನ್ನ, ನಾವು ಮೀಟಿಂಗ್ ಬರ್ತೀವಿ ಅಂತ. ಸರ್, ನಾನು DC ಆಫೀಸ್ ಹತ್ರ ನಾನು ಮೀಟಿಂಗ್ ಫಿಕ್ಸ್ ಮಾಡಿದೆ. ನೀವು ಯಾಕೆ ಹೋಗಿಲ್ಲ ಇಲ್ಲಿವರೆಗೂ? ಹೋಗಿ ಅವ್ರ ಕಷ್ಟ ಕೇಳಿ ಸರ್, ಒಂದ್ ನಿಮಿಷ ಸರ್. ನಾನು ಹೇಳ್ತೀನಿ, ನಾನು ಹೇಳಕ್ ಬಿಟ್ರೆ ಹೇಳ್ತೀನಿ ನಿಮ್ಗೆ. ಅಲ್ಲ ಸರ್, ಈಗ ನೀವು ಆಲ್ರೆಡಿ ಈಗ ತೀರ್ಮಾನ ಮಾಡಿದ್ರು. ಇಲ್ಲಿವರೆಗೂ ನೀವು ಮಾತಾಡಕ್ ಬಿಡ್ರಿ, ನೀವು ಸ್ವಲ್ಪ ಮಾತಾಡಕ್ ಬಿಟ್ರೆ ಮಾತಾಡ್ತೀನಿ. ಬರೀ ನೀವು ನೋಡ್ರಿ, ನಾನು ಹೇಳ್ತೀನಿ, ಅದನ್ನು ಹೇಳ್ತೀನಿ, ಸ್ವಲ್ಪ ಬಿಡಿ, ಅದನ್ನು ಹೇಳಕ್ ಅವಕಾಶ ಕೊಡಿ. ನೀವು ಅವಕಾಶನೇ ಕೊಡ್ದೆ ಬರೀ ನೀವೇ ಹೇಳಿದ್ರೆ. ಈಗ ನಾನು ಹೇಳಿದ್ದೇನೆಂದ್ರೆ, ನಾನು ಹೇಳಿದೆ ಅಲ್ಲಿ ಹೋಗ್ತೀವಿ ಸರ್, ನೀವು ಅಲ್ಲಿ ಹೋಗ್ತೀವಿ ಸರ್.
ಈಗ ಏನಾರ ಒಂದು ಸಣ್ಣ ಇನ್ಸಿಡೆನ್ಸ್ ಏನೋ ಆಯ್ತು ಅನ್ಕೊಳ್ಳಿ, ಈಗ ಪೊಲೀಸ್ನವರಿಂದ ಏನೋ ಒಂದು ಇನ್ಸಿಡೆಂಟ್ ನಾನು ಹೋದಾಗ ಪೊಲೀಸ್ನವ್ರು ಬರ್ತಾರೆ ನಮ್ಮ ಜೊತೆಲಿ ಅನ್ಕೊಳ್ಳಿ, ಏನೋ ಹೆಚ್ಚು ಕಡಿಮೆ ಆದಾಗ ಅದು ಸುಮ್ಮನೆ ಅನ್ನೆಸರಿ ತೊಂದರೆ ಆಯ್ತದೆ ಅಂತೇಳಿ ನಾನು ಇದಕ್ಕೆ ಕರೆದೆ ರಾಮನಗರ DC ಆಫೀಸ್ಗೆ. ರೈತರನ್ನೆಲ್ಲ ಇವರೆಲ್ಲ ರೈತ ಸಂಘದವರೆಲ್ಲ ಬಂದು ನನ್ನ ಹತ್ರ ಹೇಳಿದ್ರು, ನೀವು ರೈತರು ಕರಿಬೇಕು ಸರ್, ಅವ್ರ ಕಷ್ಟ ಕೇಳಬೇಕು ಅಂದಾಗ ನಾನು ಕರೆದಾಗ ಇವ್ರು ಏನು ಮಾಡಿದ್ರು ಜನತಾದಳದವ್ರು ಗೊತ್ತಾ ಸರ್, ಎಲ್ಲ ಟ್ರ್ಯಾಕ್ಟರ್ ಮಾಡ್ಕೊಳ್ರಿ, ಎಲ್ಲ ಟೆಂಪೋ ಮಾಡ್ಕೊಳ್ರಿ, ಒಂದು 5,000 ಜನ ಹೋಗೋದು ನಡೀರಿ ಅಂತಂದ್ರೆ ಅಲ್ಲೇನು ಮೀಟಿಂಗ್ ಸರ್ ಅದು ಮಾಡೋದು. ಸೊ ಒಂದು ಫಿಕ್ಸ್ ಆಯ್ತು, ಏನೇ ಮಾಡಿದ್ರು ಏನೇ ಪ್ರತಿಭಟನೆ ಮಾಡಿದ್ರು ಚರ್ಚೆ ಮಾಡಿದ್ರು ನಿಮ್ಮ ನಿರ್ಧಾರಕ್ಕೆ ನೀವು ಬದ್ಧರಾಗಿದ್ದೀರಿ, ಸರ್ಕಾರ ಈ ವಿಚಾರದಲ್ಲಿ ಹಿಂದಕ್ಕೆ ಸರಿಯಲ್ಲ ಅಂತ. ಥ್ಯಾಂಕ್ ಯು ಬಾಲಕೃಷ್ಣ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.